ಸೊ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತಂತಂದರೆ, ಸೊ ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಟೀಮ್ ವತಿಯಿಂದ ತುಮಕೂರಿಗೆ ಬಂದಿದ್ದೀನಿ. ಏನಪ್ಪ ವಿಶೇಷತೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, 2025 ದಸರಾ ಏನು ನಾವು ಮೈಸೂರು ದಸರಾ ನೋಡ್ತೀವಿ, ಅದೇ ರೀತಿ ಕೂಡ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಒಂದು ಜಾಗಗಳಲ್ಲಿ ಹಲವಾರು ದಸರಾ ನಡೀತಾ ಇದೆ. ಅವರವರ ಊರಲ್ಲಿ ದಸರಾಗಳನ್ನ ಆಚರಣೆ ಮಾಡೋದು ಒಂದು ಪದ್ಧತಿಯಾಗಿದೆ. ಸೊ ಹಾಗಾಗಿ ಈಗ ತುಮಕೂರಲ್ಲೂ ಕೂಡ ದಸರಾ ವೈಭವ ಒಂದು ಕಳೆ ಕಟ್ಟಿದೆ. ಸೊ ದಸರಾ ಮಾಡಬೇಕು ಅಂತ ಅಂದ್ಬಿಟ್ಟು 3 ಆನೆ ತರಿಸಿದ್ದಾರೆ. ಸ್ನೇಹಿತರೆ, ತುಮಕೂರಲ್ಲೂ ಕೂಡ ದಸರಾ ಒಂದು ಆಚರಣೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ನಮ್ಮ ದುಬಾರೆಯಿಂದ ಒಂದು ಪ್ರಖ್ಯಾತ ಆನೆ ಶ್ರೀರಾಮನ ಕರೆಸಿದ್ದಾರೆ. ಸೊ ಸ್ನೇಹಿತರೆ ನೋಡ್ಬೋದು, ಮಧ್ಯಾಹ್ನ ಸಮಯ ಆಗಿತ್ತು. ಆನೆಗಳಿಗೆ ಮೇವು ತಿನ್ನಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ರೌಡ್ನೆಲ್ಲ ಕ್ಲಿಯರ್ ಮಾಡಿದರು. ಸೊ ಹಾಗಾಗಿ ಆನೆಯಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ನೋಡ್ಬೋದು, 2 ಹೆಣ್ಣಾನೆ ನಿಂತಿದೆ. ಸೊ ಈ ಕಡೆ ಬಂದರೆ ಅಲ್ಲಿ ಶ್ರೀರಾಮ ನಿಂತಿದ್ದಾನೆ, ದಂತ ಕಾಣಿಸ್ತಾ ಇರ್ಬೋದು ನೋಡಿ, ಶ್ರೀರಾಮ ಇದ್ದಾನಲ್ಲಿ. ಸೊ ಶ್ರೀರಾಮನಿಗಿನ್ನ ತುಂಬ ಒಂದು ದೈತ್ಯವಾಗಿ ಕಾಣಿಸ್ತಾ ಇರೋದು ನಮ್ಮ ಈ ತುಮಕೂರು ಮಠದ ಲಕ್ಷ್ಮಿ ಅಂತಂತನ್ಬೋದು. ನೋಡ್ಬೋದು ಏನು ಸೈಜ್ ಇದೆ ಅಂತಂದರೆ ಈ ಆನೆ, ನಾನು ಊಹೆನೂ ಮಾಡಿರಲಿಲ್ಲ, ಅಂದ್ಕೊಂಡಿರಲಿಲ್ಲ ಇಷ್ಟು ಒಂದು ದಷ್ಟಪುಷ್ಟವಾಗಿ ಲಕ್ಷ್ಮಿ ಇದ್ದಾಳೆ ಅಂತಂತ ಹೇಳಿ. ನೋಡಿ, ತುಂಬ ಒಂದು ಸುಂದರವಾಗಿರುವಂಥ ಆನೆಗಳು ಇವೆರಡೂ ಹೆಣ್ಣಾನೆಗಳು. ಪಕ್ಕದಲ್ಲಿರೋದು ಕೂಡ ಇದೇ ತುಮಕೂರದೇ ಮಠದ ಇನ್ನೊಂದು ಹೆಣ್ಣಾನೆ. ಇದು ಸ್ವಲ್ಪ ಏಜಲ್ಲಿ ಚಿಕ್ಕದು, ಅದು ತುಂಬ ವಯಸ್ಸಾಗಿದೆ, ಹಳೆಯ ಹೆಣ್ಣಾನೆ. ಸ್ನೇಹಿತರೆ ನೋಡ್ಬೋದು, ಶ್ರೀರಾಮನ್ನ ಸ್ವಲ್ಪ ಆಚೆಯಿಂದ ತೋರಿಸ್ತೀನಿ. ಸೊ ಇನ್ನೂ ಕೂಡ ಯಾರನ್ನೂ ಒಳಗೆ ಎಂಟ್ರಿ ಕೊಡಿಸ್ತಾ ಇಲ್ಲ. ಮೀನ್ಸ್ ಊಟ ಟೈಮ್ ಆಗಿರೋದ್ರಿಂದ, ಸೊ ಊಟದ ಸಮಯ ಆಗಿದೆ, ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ, ಎಲ್ಲ ಆಫೀಸರ್ಸು ಮತ್ತು ಇಲ್ಲಿದ್ದಂಥ ಎಲ್ಲ ಸಿಬ್ಬಂದಿ ವರ್ಗದವರು. ಹಾಗೆ ಆನೆಗಳಿಗೂ ಕೂಡ ಇದು ಒಂದು ಮೇವು ತಿನ್ನಿಸುವಂಥ ಸಮಯ. ಸೊ ಈ ಟೈಮಲ್ಲಿ ನಾವು ಬಂದಿರೋದು ಸ್ವಲ್ಪ ರಾಂಗ್ ಟೈಮ್ ಅಂತ ಹೇಳ್ಬೋದು. ಹಾಗಾಗಿ ಒಳಗೆ ಹೋಗೋಕ್ಕಾಗಿಲ್ಲ, ಬಟ್ ಆದರೂ ಒಳಗೆ ಹೋಗಿ ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೇನೆ. ಸೊ ನೋಡ್ಬೋದು, ಶ್ರೀರಾಮ ನಿಂತಿದ್ದಾನೆ. ಸೊ ನೋಡ್ಬೋದು ಸ್ನೇಹಿತರೆ, ಶ್ರೀರಾಮನಿಗೆ ಗಾಡಿ ಕಟ್ತಾ ಇದ್ದಾರೆ. ಮೇಲ್ಗಡೆ ಹಾಸಿಗೆ ಅಂತ ಏನು ಹೇಳ್ತೀವಲ್ಲ, ಸೊ ಇದ್ರ ಮೇಲೆ ಇವತ್ತಿಂದ ಹಾಸಿಗೆ ಹಾಕಿ ಗಾದಿ ಕಟ್ಟಿ ಮೆರವಣಿಗೆ ತಾಲೀಮು ಕೊಡ್ತಾರೆ. ಸೊ ನೋಡ್ಬೋದು, ಕಟ್ತಾ ಇದ್ದಾರೆ.
ಸೊ ಸ್ನೇಹಿತರೆ ನೋಡ್ಬೋದು, ಶ್ರೀರಾಮನಿಗೆ ಇವತ್ತು ಇಲ್ಲಿ ಒಂದು ಹಾಸಿಗೆನ ಕಟ್ಟಿ ಮೇಲ್ಗಡೆ ಸೊ ಒಂದು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಒಂದು ತಾಲೀಮ್ ಕೊಡ್ತಾರೆ. ನೋಡ್ಬೋದು ಹಾಸಿಗೆ ಹಾಕ್ಕೊಂಡಿದ್ದಾರೆ, ಇನ್ನು ಹಗ್ಗಗಳನ್ನ ಹಾಕಿ ಕಟ್ಟೋದೊಂದು ಬಾಕಿ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ನೋಡ್ಬೋದು ಹಗ್ಗಗಳು ಈ ಸರ್ಕಲ್ಲು ಏನು ಹಗ್ಗ ಹಾಕಿದಾರಲ್ಲ ರೋಪು, ಅದರ ಸೆಂಟ್ರಲ್ಲೇ ಇರಬೇಕಾಗತ್ತೆ ಆನೆಗಳು. ಸೊ ಹಂಗೆ ಒಂದು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ ನೋಡ್ಬೋದು. ಸೊ ಆ ಹಗ್ಗನ ದಾಟಿ ಈ ದಿನ ಸ್ವಲ್ಪ ಗಲಿಬಿಲಿ ಆಯಿತು. ಇಲ್ಲಿ ತುಮಕೂರಲ್ಲಿ ಏನು ಎಕ್ಸಾಕ್ಟಾಗಿ ಅಂತ ಗೊತ್ತಿಲ್ಲ, ಬಟ್ ಆದರೆ ಮೈಸೂರಲ್ಲಿ ಆಗಿರಿದ್ರೆ ಕರೆಕ್ಟಾಗಿ ಎಲ್ಲಿ ಹೋಗುತ್ತವೆ ಏನು ಬರುತ್ತವೆ ಅಂತ ಹೇಳ್ಬೋದಿತ್ತು. ಬಟ್ ಆದರೆ ಅಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಮೈಸೂರಿಗಿನ್ನ ತುಂಬ ವಿಭಿನ್ನವಾದಂಥ ಒಂದು ರೋಡ್ಗಳಲ್ಲಿ ಇವತ್ತು ಇಲ್ಲಿ ತುಮಕೂರಲ್ಲಿ ದಸರಾ ಮೆರವಣಿಗೆ ನಡೀತಾ ಇದೆ. ನೋಡ್ಬೋದು ತುಮಕೂರು ಮಹಾನಗರ ಪಾಲಿಕೆ ಮುಂದೆ ಈಗ ನಮ್ಮ ಶ್ರೀರಾಮ ಮತ್ತು 2 ಮಠದ ಆನೆಗಳು, 2 ಹೆಣ್ಣಾನೆ ಹೆಸರು ಲಕ್ಷ್ಮಿ ಅಂತ ಇದೆ. ಸೊ ನಿಂತಿದ್ದಾರೆ. ನಾನು ಆಗಲೇ ನಿಮಗೆ ಆವಾಗಲೇ ಅಲ್ಲಿ ಒಂದು ಹಾಸಿಗೆ ಗಾದಿಗಳನ್ನ ಕಟ್ಟೋದನ್ನು ತೋರಿಸ್ತಾ ಇದೆ. ಸೊ ನೋಡಿ ಕಟ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸಾರಿ ಸ್ವಲ್ಪ ಮಿಸ್ ಆಯಿತು. ನೋಡ್ಬೋದು ಬರ್ತಾಯಿದ್ದಾರೆ. ನೋಡ್ಬೋದು ಈಗ ತಾನೇ ಮಹಾನಗರ ಪಾಲಿಕೆ ಮುಂದೆ ಪೂಜೆ ಮುಗಿಸ್ಕೊಂಡು ಸೊ 3 ಆನೆಗಳನ್ನ ಮುಂದೆ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಸೊ ಸಾಕಷ್ಟು ಸಿಬ್ಬಂದಿ ವರ್ಗ. ನೋಡ್ಬೋದು ಇದು ತುಮಕೂರಲ್ಲಿ ನಾವಿವತ್ತು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ವತಿಯಿಂದ ನಾನು ಬಂದಿದ್ದೀನಿ. ಫುಲ್ ಟೀಮ್ ಬರೋಕ್ಕಾಗದೆ ಹೋದರೂ ನಾನು ಇವತ್ತಿಲ್ಲಿ ಬಂದಿದ್ದೀನಿ ನಿಮಗೋಸ್ಕರ, ನಮ್ಮ ಜನಕ್ಕೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ತೋರಿಸೋದಕ್ಕೆ ಅಂತಂದ್ಬಿಟ್ಟು. ನೋಡ್ಬೋದು ಸೊ ಏನು ವಿಶೇಷತೆ ಅಂತಂತಂದರೆ ಸೊ ಈ 3 ಆನೆಗಳಲ್ಲಿ ಮಧ್ಯದಲ್ಲಿರೋದು ಸೊ ಶ್ರೀರಾಮ, ಆ ಕಡೆ ಶ್ರೀರಾಮನ ಎಡಗಡೆ ಇರುವಂಥ ಆನೆ ಬಂದು ಹೆಣ್ಣಾನೆ ಲಕ್ಷ್ಮಿ ಅಂತ. ನೋಡ್ಬೋದು ಎರಡೂ ಅಷ್ಟೇ ಸೈಜ್ ಕಾಣಿಸ್ತಾ ಇದೆ. ಬಟ್ ಆದರೆ ಹಾಸಿಗೆ ಗಾದಿ ಹಾಕಿಲ್ಲ ಅಂತಂತಂದರೆ ಶ್ರೀರಾಮನಿಗಿಂತ ಮಠದ ಆನೆ ಲಕ್ಷ್ಮಿ ಏನಿದೆಯಲ್ಲ ಆಕೆ ತುಂಬ ಒಂದು ವೆಯ್ಟು ಜಾಸ್ತಿ ಇದ್ದಾಳೆ. ನಾನು ಇಷ್ಟು ವರ್ಷದ ಆನೆಗಳ ಓಡಾಟದಲ್ಲಿ, ಇಷ್ಟು ದಿನಗಳ ಕಾಲ ಆನೆಗಳ ವಿಡಿಯೋದಲ್ಲಿ ನಾನು ತೋರಿಸಿರೋಂಥ ಆನೆಗಳಲ್ಲಿ, ನಾವು ಇಷ್ಟು ದಿನ ನೋಡಿರೋಂಥ ಆನೆಗಳಲ್ಲಿ ಇದೇ ಒಂದು ಆನೆ, ಹೆಣ್ಣಾನೆ, ಒಂದು ಗಂಡಾನೆಗಿಂತ ತುಂಬ ಎತ್ತರ ಮತ್ತು ಒಂದು ತೂಕ ಹೊಂದಿರುವಂಥ ಆನೆನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಪಕ್ಕದಲ್ಲಿ ಕೂಡ ರೈಟ್ ಸೈಡಲ್ಲಿ ಇನ್ನೊಂದು ಹೆಣ್ಣಾನೆ ಇದೆ. ಅದು ಕೂಡ ತುಂಬ ತುಂಟಿ ಪೋರಿ ಅಂತಂತಲೂ ಹೇಳ್ಬೋದು. ಸೊ ನಮ್ಮ ಮೈಸೂರಲ್ಲಿ ಇರುವಂಥ ಒಂದು ಏನು ಕಾವೇರಿ ಆನೆ ಮತ್ತು ಹೇಮಾವತಿ ಆನೆ ಇದೆಯಲ್ಲ, ಅದೇ ರೀತಿಯಾದಂಥ ಒಂದು ಕಡಿಮೆ ಏಜ್ ಇರುವಂಥ ಆನೆ. ಹಾಗಾಗಿ ಸ್ವಲ್ಪ ತುಂಟತನ ಜಾಸ್ತಿ ಇದೆ. ಹಾಗಾಗಿ ತುಂಬ ಚಂಚಲವಾಗಿ ಆಟ ಆಡ್ತಾ ಇದ್ದಾರೆ. ನೋಡ್ಬೋದು ಈಗ ನೋಡಿ ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು. ಸೊ ನಾವೆಲ್ಲ ಇಷ್ಟೊತ್ತವರೆಗೂ ಕಾದಿದ್ದಂಥ ಕ್ಷಣ ಬಂದೇ ಬಿಟ್ಟಿದೆ. ಸೊ ಮಾವುತರು ಸರಿಯನ್ನವರು ಮೇಲಿದ್ದಾರೆ, ಕಾವಾಡಿ ಗಣೇಶಣ್ಣವರು ಕೆಳಗಿದ್ದಾರೆ. ನೋಡ್ಬೋದು 3 ಆನೆಗಳು ಕಾನ್ಸ್ಟೆಂಟಾಗಿ ಒಟ್ಟಿಗೆ ಒಂದೇ ಪೊಸಿಷನ್ನಲ್ಲಿ ಹೋಗ್ತಾಯಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಒಂದು ರೋಪು, ಈ ಒಂದು ಸರ್ಕಲ್ ಒಳಗಡೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿದ್ದಾರೆ. ಹೊರಗಡೆ ಮಾತ್ರ ನಾವುಗಳು ಇರಬೇಕಾಗುತ್ತೆ. ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ವತಿಯಿಂದ. ಸೊ
ಕನಕಪುರದಿಂದ ರಾಮನಗರದಿಂದ ಬೆಂಗಳೂರು ವತಿಯಿಂದ ನಮ್ಮ ಸ್ನೇಹಿತರು ಎಲ್ಲರ ವತಿಯಿಂದ ಇವತ್ತು ತುಮಕೂರಿಗೆ ಬಂದು ತುಮಕೂರಲ್ಲಿ ಶ್ರೀರಾಮನ ನೇತೃತ್ವದಲ್ಲಿ ನಡೀತಾ ಇರುವಂಥ ಒಂದು 2025 ದಸರಾ ಮಹೋತ್ಸವ ಕಾರ್ಯಕ್ರಮದ ಒಂದು ಸಂಜೆ ತಾಲೀಮಿನಲ್ಲಿ ಭಾಗಿಯಾಗಿದ್ದೀವಿ. ಸೊ ನೋಡ್ಬೋದು ಆರಕ್ಷಕರು ಮತ್ತು ಒಂದಷ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸೇರಿದ್ದಾರೆ. ತುಂಬ ವಿಭಿನ್ನವಾಗಿ ವಿಜೃಂಭಣೆಯಿಂದ ಪ್ರತಿನಿತ್ಯ ಇಲ್ಲಿ ತಾಲೀಮು ನಡೀತಾ ಇದೆ ನೋಡ್ಬೋದು. ಸೊ ಡಿಸ್ಟ್ರಿಕ್ಟ್ ಹೆಡ್ಡು, ತಾಲೂಕ್ ಹೆಡ್ಡು ಏನು ಹೇಳ್ತೀವಿ, ಸೊ ಎಲ್ಲರೂ ಕೂಡ ಸೇರಿದ್ದಾರೆ ನೋಡ್ಬೋದು. ಸೊ ನಮ್ಮ ಇಂಟೆನ್ಷನ್ ಕೂಡ ಇಷ್ಟೇ ಸ್ನೇಹಿತರೆ, ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಇಂಟೆನ್ಷನ್ನು. ಸೊ ಪ್ರಾಣಿ ಪಕ್ಷಿ ಪರಿಸರ ಏನಿದೆಯಲ್ಲ ಇದನ್ನು ಸಂರಕ್ಷಣೆ ಮಾಡ್ತಾ ಈ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟಿಂದ ಹೊರಗಡೆ ಇರೋಂಥ ಪ್ರಾಣಿ ಪಕ್ಷಿಗಳನ್ನ ತೋರಿಸ್ತಾ ಹಾಗೆ ನಿಮ್ಮ ಮುಂದೆ ತಂದು ಇಡೋದಕ್ಕೆ ನಾವು ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ನೋಡ್ಬೋದು ನೋಡಿ, ಮಧ್ಯದಲ್ಲಿರೋದು ಶ್ರೀರಾಮ. ಸೊ ಸರಾಸರಿ ಸುಮಾರು ಒಂದು 39ರಿಂದ 40 ವರ್ಷ ಅಂತ ಅಂದಾಜಿಸ್ಬೋದು. ಸೊ ಗಂಡಾನೆ ದುಬಾರೆ ಸಾಕಾಣೆ ಶಿಬಿರದಿಂದ ಬಂದಿದ್ದಾನೆ. ಸೊ ಪಕ್ಕದಲ್ಲಿರುವಂಥ ಆನೆ ಬಂದು ಮಠದ ಲಕ್ಷ್ಮೀ ಆನೆ, ರೈಟ್ ಸೈಡ್ ಇರೋದು ಹೊಸ ಲಕ್ಷ್ಮೀ ಆನೆ. ಹಿಂಗೆ ಮಾಡೋಂಥ ಟೈಮಲ್ಲೇ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಗೌರ್ಮೆಂಟ್, ಸೊ ಇವರ ಒಂದು ಮುಂದಾಳತ್ವದಲ್ಲಿ ಇವತ್ತು ತುಮಕೂರಲ್ಲಿ ಸೊ ಆನೆಗಳ ಒಂದು ತಾಲೀಮು ನಡೀತಾ ಇದೆ. ಸೊ ಶ್ರೀರಾಮನಿಗೆ ಒಂದು ಮರಳುಮೂಟೆ ಹಾಕಿ ಒಂದು ಹಾಸಿಗೆ ಗಾದಿ ಏನು ಹೇಳ್ತೀವಿ ಅದನ್ನು ಹಾಕಿ ಹೊರಸಿ ತಾಲೀಮು ಮಾಡ್ತಾಯಿದ್ದಾರೆ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ. ನಾನು ಯಾವಾಗಲೇ ಹೇಳಿದಂಗೆ ನಿಮ್ಮ ಹತ್ರ ಏನಿವತ್ತು ತುಮಕೂರಲ್ಲಿ ಒಂದು ಆನೆಗಳು ಬಂದಿದೆ, ಆನೆಗಳನ್ನ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. 2025 ದಸರಾ ಒಂದು ತುಂಬ ವಿಜೃಂಭಣೆಯಿಂದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಒಂದು ಆಚರಣೆಗಳು ನಡೀತಾ ಇದೆ. ಸೊ ಇವತ್ತು ಇಲ್ಲಿ ತುಮಕೂರಲ್ಲಿರುವಂಥ ಒಂದು ಶ್ರೀರಾಮ ಮತ್ತು 2 ಲಕ್ಷ್ಮೀ ಆನೆಗಳನ್ನ ನೋಡಲಿಕ್ಕೆ ಅಂತ ಬಂದಿದ್ದೀವಿ. ಆನೆ ಮುಂಚೆ ನಾನು ಇವತ್ತಿಲ್ಲಿ ಸೊ ನಮ್ಮ ಸ್ನೇಹಿತರಾದಂಥ ಹಾಗೆ ನನಗೆ ಗುರುಗಳಾದಂಥ ನನ್ನ ಒಂದು ತುಂಬ ಆತ್ಮೀಯವಾದಂಥ ಪ್ರತಿಯೊಂದಕ್ಕೂ ಒಂದು ಗೈಡೆನ್ಸ್ ಕೊಟ್ಕೊಂಡು ನಾವು ಏನು ಮಾಡ್ಬೋದು, ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ದಾರಿಯಲ್ಲಿ ತೊಗೊಂಡು ಹೋಗ್ತಿರೋಂಥ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ವಿ. ಸೊ ಅವ್ರ ಹೆಸರು ಬಂದು ಪವನ್ ಬ್ರೋ ಅಂತ ನೋಡಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಕೂಡ ಒಂದು ಪವನ್ ಇನ್ಫೋಸಿಸ್ಟಮ್ ಅಂತ ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮು ಎಲ್ಲ ಇದೆ. ಸೊ ಮೀಟ್ ಮಿಸ್ಟರ್ ಪವನ್ ಫ್ರಮ್ ಶಿವಮೊಗ್ಗದಿಂದ ತುಮಕೂರು ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ ಇವತ್ತು ಅವ್ರು ನೋಡಿ, ತುಂಬ ಖುಷಿ ಆಗ್ತದೆ ನೀವು ನೋಡಿ. ಏನಾದರೂ ಒಂದು ಮಾತು ನಿಮ್ಮ ಕಡೆಯಿಂದ ಏನು ಹೇಳೋಕ್ಕಾಗಲ್ಲ. ಎಲ್ಲ ಎಲಿಫೆಂಟ್ಸ್ ಬಗ್ಗೆ ಈ ನಡುವೆ ಎಲಿಫೆಂಟ್ಸ್ ಪೇಜ್ಗಳು, ಆನೆಗಳ ಬಗ್ಗೆ ವಿಡಿಯೋ ಮಾಡೋರು ತುಂಬ ಜನ ಆಗಿದ್ದಾರೆ, ಅದರಲ್ಲಿ ನಾವು ಕೂಡ ಒಬ್ಬರು. ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಿ. ಸುಮ್ಮನೆ ಈಗ ಆನೆ ಬಗ್ಗೆ ಪ್ರೀತಿ ಹಿಡ್ಕೊಂಡು ಎಷ್ಟೋ ದೂರದಿಂದ ಬಂದಿರ್ತೀವಿ, ಅಥವಾ ನಾವಿರ್ಬೋದು ಇನ್ನೊಬ್ಬರು ಬಂದಿರ್ತಾರೆ. ಸೊ ಇದನ್ನು ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತೊಬ್ಬರು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಸ್ವಲ್ಪ ಎಲ್ಲಿಂದನೂ ಬಂದಿದ್ದಾರೆ, ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರ್ಬೋದು, ಒಂದು ರೆಸ್ಪೆಕ್ಟ್ ಇರಬೇಕಾಗತ್ತೆ. ಯಾಕಂದರೆ ನಾವು ದುಡ್ಡಿಗೋಸ್ಕರ ಇಲ್ಲಿ ಯಾರೂ ಬಂದು ಮಾಡ್ತಾ ಇಲ್ಲ. ಈಗ ನಾವು ಶಿವಮೊಗ್ಗದಿಂದ ಬಂದೀನಿ ಅಂದ್ಕೊಳ್ಳಿ, ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ನಮಗೆ ಸಿಗೋವಂಥದ್ದು ಏನಿಲ್ಲ. ಇಲ್ಲಿ ಒಂದು ಪ್ರೀತಿ, ಒಂದು ಆನೆ ಮೇಲಿರೋ ಒಂದು ಒಲವಿಗೆ ಬಂದು ವಿಡಿಯೋ ಮಾಡ್ತೀವಿ ಅಷ್ಟೇ. ಸೊ ಹೀಗೆ ತುಂಬ ಜನ ಆನೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮಾಡ್ತಿದ್ದಾರೆ. ಅದ್ರದ್ದು ಒಳ್ಳೆಯದಕ್ಕೋಸ್ಕರನೇ ತುಂಬ ಚಾನಲ್ಗಳಿದೆ. ಸೊ ಅದೇ ರೀತಿ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಕೂಡ ಅವರು ಇತ್ತೀಚೆಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಆನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಏನೇನು ವನ್ಯಜೀವಿಗಳಿದ್ದಾರೆ ಎಲ್ಲನೂ ಸಹ ಕವರ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ಸ್ ಇದೆ. ಸೊ ಸ್ನೇಹಿತರೆ, ನಾನು ಕೂಡ ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ವತಿಯಿಂದ ಏನು ಅಂತಂದರೆ, ತುಂಬ ದೂರದಿಂದನೂ ಕೂಡ ನಾನು ಕೂಡ ಕನಕಪುರ ಬೆಂಗಳೂರು ಸೈಡಿಂದ ಬಂದಿದ್ದೀನಿ ತುಮಕೂರಿಗೆ ಅಂತಂದರೆ. ಇಲ್ಲೇ ಅಂತಲ್ಲ, ಬೇರೆ ಬೇರೆ ಜಾಗಗಳಿಗೆ ಹೋದಾಗ ಅಷ್ಟೇ ನಾವು ಯಾರೂ ನಮ್ಮ ಸ್ವಾರ್ಥಕ್ಕೋಸ್ಕರ ವೀಡಿಯೋಗಳನ್ನ ಮಾಡಲ್ಲ. ನಾವು ಇದರಿಂದ ಏನೋ ಒಂದು ಹಣ ಸಂಪಾದನೆ ಮಾಡಿ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತೀವಿ, ಮನೆ ಕಟ್ಟಿಸ್ಕೋತೀವಿ ಅನ್ನೋದೆಲ್ಲ ನಮ್ಗೆ ಉದ್ದೇಶ ಇಲ್ಲ. ನಮ್ಮಲ್ಲಿರುವಂಥ ಒಂದು ಏನು ಈ ವೈಲ್ಡ್ ಲೈಫಿಂದ ಆಚೆ ಇರುವಂಥ ಏಕೈಕ ಒಂದು ಪ್ರಾಣಿ ಕಣ್ಣಾರೆ ನೋಡ್ಬೋದು ಅಂತಂತಂದರೆ ಅದು ಆನೆ ಮಾತ್ರ. ಆನೆ ಬಿಟ್ಟು ಹುಲಿ, ಚಿರತೆ, ಕರಡಿ ಇದು ಯಾವುದೂ ತೊಗೊಬಂದು ಸಾಕಲ್ಲ, ತೊಗೊಬಂದು ರೋಡಲ್ಲಿ ಪ್ರದರ್ಶನ ಮಾಡೋಕ್ಕಾಗಲ್ಲ, ಜನಗಳಿಗೆ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಇಲಾಖೆಯವರು ಈ ಒಂದು ಆನೆಗಳನ್ನ ಆಚೆ ಇಟ್ಟಿರೋದ್ರಿಂದ ಈ ಒಂದು ಏನು ನಾವು ನಮ್ಮ
ಅಗಾಧವಾದಂಥ ಒಂದು ಸಂಪತ್ತು ಅಂತ ಅಂತೀವಿ ಈ ವೈಲ್ಡ್ ಲೈಫ್. ಇದನ್ನು ನಾವು ಜನಕ್ಕೆ ತೋರಿಸೋದಕ್ಕೋಸ್ಕರ ನಾವು ಇಂಥ ಯೂಟ್ಯೂಬರ್ಸು ಅಥವಾ ಈ ಥರ ಒಂದು ಕಂಟೆಂಟ್ಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ತಂದಿಡಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಈ ಥರ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ಇದನ್ನು ಎನ್ಕರೇಜ್ ಮಾಡಬೇಕೇ ಹೊರತು ಈ ಥರ ಒಂದು ಸಿಚುವೇಷನ್ ಟೈಮಲ್ಲಿ ನಮ್ಮನ್ನು ತಡೆಯೋದಾಗಲಿ ಮತ್ತು ದೂರ ತಳ್ಳೋದಾಗಲಿ ನೆಗ್ಲೆಕ್ಟ್ ಮಾಡೋದಾಗಲಿ ಈ ಥರ ಮಾಡಿದಾಗ ಸ್ವಲ್ಪ ನಮಗೂ ಮನಸ್ಸು ಬೇಜಾರಾಗುತ್ತೆ. ಮುಂದಿನ ದಿನಗಳಲ್ಲಿ ನಮಗೂ ಈ ಥರ ಎಲ್ಲ ಮಾಡಬೇಕಾ ಮಾಡಬಾರ್ದು ಅಂತ ನಮಗೂ ಒಂದು ಬೇಜಾರಾಗ್ಬಿಡುತ್ತೆ. ಸೊ ನಾವು ಯಾರ್ದು ಏನೂ ಇಲ್ಲಿ ಕಿತ್ಕೊಂಡು ಹೋಗೋಕ್ಕೆ ಬರೋಲ್ಲ, ಯಾರ್ದು ಏನೋ ತೊಗೊಂಡು ಹೋಗೋಕ್ಕೆ ಬರೋಲ್ಲ, ಅಥವಾ ಆನೆನೂ ಕೂಡ ನಾವು ತೊಗೊಂಡು ಹೋಗೋದು ಮನೆಗೆ ಸಾಕೋಕ್ಕಾಗಲ್ಲ. ಡಿಪಾರ್ಟ್ಮೆಂಟ್ ಅವ್ರ ಕೈಲೇ ಮಾತ್ರ ಆಗೋದು, ಅದು ನಮ್ಮ ಕೈಲಂತೂ ಆಗಲ್ಲ. ಈ ಒಂದು ಆನೆಗಳನ್ನ ಮತ್ತು ಈ ಒಂದು ಪ್ರಾಣಿಗಳನ್ನ ನಾವು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ತುಮಕೂರಲ್ಲಿ ಈ ಥರ ಒಂದು ದಸರಾ ನಡೆಯುತ್ತೆ, ವಿಜೃಂಭಣೆಯಿಂದ ಮಾಡ್ತಾರೆ, ಇಷ್ಟು ವೈಭವದಿಂದ ಕೂಡಿರುತ್ತೆ ಹಬ್ಬಗಳು ಆಚರಣೆಗಳು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಮ್ಮೂರಲ್ಲೇ ನಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ, ತುಮಕೂರಲ್ಲೂ ಹಬ್ಬ ಮಾಡ್ತಾರಪ್ಪ ಅಂತ ಕೇಳಿದ್ರು ನಾನು ಇವತ್ತು ಬರಬೇಕಾದ್ರೆ. ಅದಕ್ಕೋಸ್ಕರ ಈ ಒಂದು ನಮ್ಮ ಕರ್ನಾಟಕದ ಕಲ್ಚರು, ಈ ಒಂದು ಏನು ಸೊಬಗು, ಈ ದೊಡ್ಡದಾದಂಥ ಒಂದು ಕಲ್ಚರ್ ಇದೆ ನಮ್ಮ ಕರ್ನಾಟಕದಲ್ಲಿ, ಇದನ್ನು ನಾವು ಎತ್ತಿ ಹಿಡಿಬೇಕು, ಎತ್ತು ತೋರಿಸ್ಬೇಕು. ಇದು ಪ್ರತಿಯೊಬ್ಬ ನಾಗರಿಕಂದು ಒಂದು ಜವಾಬ್ದಾರಿ ಆಗಿರುತ್ತೆ. ಮತ್ತು ನಮ್ಮ ವೈಲ್ಡ್ ಲೈಫಲ್ಲಿ ಇರುವಂಥ ಪ್ರಾಣಿಗಳನ್ನೂ ಕೂಡ ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿರುತ್ತೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರು ಕೂಡ ಯಾವುದೇ ಯೂಟ್ಯೂಬರ್ಸ್ ಆಗಲಿ, ಯಾವುದೇ ಪೇಜ್ ಅವರಾಗಲಿ, ಯಾವುದೇ ಚಾನಲ್ಸ್ ಆಗಲಿ ಯಾರು ಕೂಡ ತೊಂದರೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್.